ರಾಮದುರ್ಗದಲ್ಲಿ ಮೊಳಗಿದ 2028ರ ಚುನಾವಣಾ ರಣಕಹಳೆ. ತೃತೀಯ ರಂಗಕ್ಕೆ ಜಾರಕಿಹೊಳಿ ಸಾಥ್. ರಾಮದುರ್ಗ ಮುಂಬರುವ ವಿಧಾನಸಭಾ ಚುನಾವಣೆಗೆ ಇನ್ನು 3 ವರ್ಷಗಳಿದ್ದರೂ ರಾಮದುರ್ಗದ ಮಣ್ಣಿನಲ್ಲಿಯೇ ಈಗಲೇ ರಾಜಕೀಯ ಬಿಸಿಯೇರಿದೆ. ಸೌಹಾರ್ದತೆಯ ನೆಪದಲ್ಲಿ ನಡೆದ ಕಾರ್ಯಕ್ರಮವೊಂದು ರಾಜಕೀಯ ಬಲಾಬಲ ಪ್ರದರ್ಶನದ ವೇದಿಕೆಯಾಗಿ ಮಾರ್ಪಟ್ಟಿತು. ಸೋಮವಾರ ರಾಮದುರ್ಗದ ಪ್ರಗತಿ ಕಲ್ಯಾಣ ಮಂಟಪದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಬೆಳಗಾವಿ ಹಾಲು ಒಕ್ಕೂಟದ ಅಧ್ಯಕ್ಷರಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಭವಿಷ್ಯದ ರಾಜಕೀಯ ಲೆಕ್ಕಾಚಾರಗಳು ಬಿಚ್ಚಿಡಲ್ಪಟ್ಟವು. ಸೋಲಿನ ಸೇಡು, ಗೆಲುವಿನ ಪಣ. ಕಳೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರು ಒಂದಾಗಿ ನಮ್ಮ ಬೆಂಬಲಿಗರನ್ನು ಸೋಲಿಸಿದ್ದರು. ಆದರೆ ಈಗ ನಾವು ಗಟ್ಟಿಯಾಗಿ ನಿಂತಿದ್ದೇವೆ ಎಂದು ಬಾಲಚಂದ್ರ ಜಾರಕಿಹೊಳಿ ವಿರೋಧಿಗಳಿಗೆ ನೇರ ಎಚ್ಚರಿಕೆ ನೀಡಿದರು. 2028ರ ಗುರಿ. ಮುಂಬರುವ 2028ರ ಚುನಾವಣೆಯಲ್ಲಿ ತೃತೀಯ ರಂಗದ ಅಭ್ಯರ್ಥಿಯನ್ನು ಗೆಲ್ಲಿಸುವುದೇ ನಮ್ಮ ಗುರಿ ಎಂದು ಘೋಷಿಸುವ ಮೂಲಕ ಜಾರಕಿಹೊಳಿ ಹೊಸ ರಾಜಕೀಯ ಸಂಚಲನ ಮೂಡಿಸಿದರು. ಬ್ಯಾಂಕ್ ಸೌಲಭ್ಯದ ಭರವಸೆ. ಇದೇ ವೇಳೆ ಮಾತನಾಡಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ, ರೈತರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ 1 ವಾರದೊಳಗೆ ಸಾಲ ನೀಡುವ ಭರವಸೆ ನೀಡಿದರು. ತಾಲೂಕಿನಲ್ಲಿ ಹೆಚ್ಚಿನ ಸಹಕಾರಿ ಸೊಸೈಟಿಗಳು ತಲೆ ಎತ್ತಬೇಕೆಂದು ಅವರು ಕರೆ ನೀಡಿದರು. ಜನಸ್ತೋಮದ ಬಲ. ಕಾರ್ಯಕ್ರಮಕ್ಕೆ ಹರಿದು ಬಂದ ಜನಸಾಗರವನ್ನು ಕಂಡು ವಿರೋಧಿಗಳಿಗೆ ನಿದ್ದೆ ಬರುವುದಿಲ್ಲ ಎಂದು ಬಾಲಚಂದ್ರ ಜಾರಕಿಹೊಳಿ ಕುಟುಕಿದರು. ಹಿರಿಯ ಸಹಕಾರಿ ಪಿಎಂ ಜಗತಾಪ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗಂಗಾಧರ್ ಭೋಸ್ಲೆ, ಕೆವಿ ಪಾಟೀಲ್ ಹಾಗೂ ಎಸ್ ಧವನ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡು ತೃತೀಯ ರಂಗದ ಹೀಗಾಗಿ ಅವೆಲ್ಲ ಓಡಾಡ್ಬೇಕು. ನಮ್ಮ ಆ ಕಡೆ ನೋಡ್ರಿ ಎಲ್ಲ ಗಣಗಳು ಅಂದ್ರೆ ಹಾಲಿ ಶಾಸಕರು, ಮಾಜಿ ಶಾಸಕರು, ಎಲ್ಲ ಗಣಗಳು, ಪೊಲೀಸರ ಕಡೆ, ತಹಸೀಲ್ದಾರ್ ಅವ್ರ ಕಡೆ, ಎಲ್ಲ ಸಿಬ್ಬಂದಿ ಹೆಚ್ಚು. ಸೊಸೈಟಿ ಮೀಟಿಂಗ್ ನಡೆದ್ರೆ ಎಲ್ಲ ಪೊಲೀಸರಿಗೆ ಹೇಳೋಕೆ ಖರಾಬ್ ತಗೊಳಕಂದ್ರೆ ಎಷ್ಟು ತ್ರಾಸ್ಬೇಕಂದ್ರೆ ಫ್ರೀ ಬಿಡ್ತಿದ್ರಂದ್ರೆ ಎಲೆಕ್ಷನ್ ಬೇರೆ ಆಗ್ತದೆ. ಅದನ್ನೆಲ್ಲ ರಾಮದುರ್ಗಲ್ಲ ನೋಡಿದ್ರೆ ಅಂದ್ರೆ ಈ ತರ ಚುನಾವಣೆ ಆಗಿ ಇಷ್ಟೆಲ್ಲ ಮಾಡಿ ಗುದ್ದಾಡಿದಾಗ ಅವ್ರ ಬಂದ್ಬಿಟ್ಟು ನಾವು 14 ಮಂದಿ ನಾವೇನು ಕಡಿಮೆಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮ ಸಂಘಟನೆಯಿಂದ 14 ಮಂದಿ ಇದರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಹಿಂಗ ಸದಾ ನಮ್ಮ ಹೇಗಿರುತ್ತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ ನಾವೆಲ್ಲರೂ ಹೇಳಿದ್ವಿ, ಯಾಕಂದ್ರೆ 14 ವರ್ಷಗಳೆಲ್ಲ ನಮ್ಗೆ ಎಂಥ ಕಷ್ಟ ಕಾಲದಾಗ ನಿಮಗೆ ಎಷ್ಟೋ ತ್ರಾಸ ಬಂದು, ಎಷ್ಟೋ ಒತ್ತಡ ಬಂದು, ಯಾರಿಗೂ ಮನೆಯ ನಮ್ಮ ಜೊತೆ ನಿಂತು ಓಟ್ ಹಾಕಿದ್ರಿ. ಕಷ್ಟ ಕಾಲದಾಗ ನಿಮ್ಮ ಜೊತೆಗಿರ್ತೀವಿ. ನಿಮ್ಮ ಸೊಸೈಟಿ ಇರ್ಬೋದು, ನಿಮ್ಮ ವೈಯಕ್ತಿಕ ಕೆಲಸ ಏನು ಬಂದು ನಿಮ್ಮ ಜೊತೆಗೆ ನಾವು ಇವತ್ತು ಮಾತು ಕೊಟ್ಟಿದ್ವಿ. ಅದಕ್ಕೆ ಅದನ್ನು ನಾವು ಸತತವಾಗಿ ಜೊತೆಗೆ ಇಟ್ಟುವಂತೆ ಇವತ್ತು ಮಾತು ಹೊರಕ್ಕೆ ಬಂದಿದ್ವಿ. ಯಾಕಂದ್ರೆ ನಮಗೆ ಸರ್ಕಾರಕ್ಕೆ ಮುಂದೆ ಬಂದು ಮಾತು ಕೊಡಬೇಕಾಗಿತ್ತು. ನಿಮ್ಮೊಂದೇ ವಿಶ್ವಾಸಕ್ಕೆ ನಾವು ಉಳಿಸಬೇಕಾಗಿತ್ತು. ಅದಕ್ಕೋಸ್ಕರ ಬಂದು ಇವತ್ತು ನಾವು ಮುಂದೆ ನಾವು ನಿಂತಿದ್ವಿ. ಮುಂದಿನ ದಿನ ಅಂದ್ರೆ ಯಾಕಂದ್ರೆ ದಯಮಾಡಿ ತಾವೆಲ್ಲರೂ ನಮಗೆ ಡಿಸಿಸಿನಾಗ ಅನ್ನೋದವರು ಒಳ್ಳೆ ಅಧ್ಯಕ್ಷ ನಮಗೂ ಬಹಳ ಆಸೆ ಇದೆ. ಯಾಕಂದ್ರೆ ಇಡೀ ಕರ್ನಾಟಕದ ಮಂಗಳೂರು ಡಿಸಿಸಿನಾಗ ಭೇಟಿಯಾಗೆ ನಮ್ಮನ್ನು ಬಂದಿದ್ವಿ. ವಿಚಾರ ಮಾಡಕ್ಕೆ ಬಂದ ನಂತರ ನಿಮ್ಮನ್ನೆಲ್ಲ ಮತ್ತು ಅದನ್ನು ಗದ್ದಕ್ಕೆ ಹೊಡೆದಾಗಪ್ಪ ನೀವೆಲ್ಲ ಮಂದಿ ಒಬ್ಬನಿಗೆ ಫಂಕ್ಷನ್ ಬಂದರೆ ಬಂದ ನಂತರ ಅದೆಲ್ಲ ಶುರು ಆಗ್ತದೆ. ಅವ್ರು ಬಾರ್ದು ಇವರು ಅಂತೇಳಿ ಅದಕ್ಕೆ ನಾವು ಗಟ್ಟಿಯಾಗೆ ಬಂದಿದ್ದೆ. ಯಾಕಂದ್ರೆ ಏನು ತ್ರಾಸ ಆದರೂ ಯಾಕಂದ್ರೆ ನಿಮ್ಮ ಕಡೆ ನಾವು ಇರಬೇಕು, ನಿಮ್ಮ ಕಷ್ಟದಾಗ ಇರಬೇಕು, ನಿಮ್ಮ ಸುಖ ಕಾಲ ಇರಬೇಕು. ಗಟ್ಟಿಯಾಗೆ ನಾವು ಅಂದ್ರೆ ಬಂದಿದ್ವಿ. ಅದಕ್ಕೆ ಕುಂತಂತ ಲೀಡರ್ ನಿಮಗೆ ವಿನಂತಿ ಮಾಡ್ಕೊತೀನಿ, ನೀವೆಲ್ಲ ಮಂದಿ ಕೆಲಸ ಮಾಡಕ್ಕೆ ಗಟ್ಟಾಗಬೇಕು. ಯಾಕಂದ್ರೆ ಸುಮ್ಮನೆ ಆಗಿಲ್ಲ ಅಂದ್ರೆ ಅಂದ್ರೆ ಪೊಲೀಸ್ ಸ್ಟೇಷನ್ ಕೆಲಸ ಬರ್ಬೋದು, ತಹಸೀಲ್ದಾರ್ ಬರ್ಬೋದು, ಸರ್ಕಾರ ಬರ್ಬೋದು, ಪಂಚಾಯತ್ ನೀವೆಲ್ಲ ಕುಂತಾವ ಎಲ್ಲ ಗಟ್ಟಾದ್ರೆ ಹೊಸ ಶಕ್ತಿ ತಯಾರಾಗ್ತೈತಿ. ನಿಮ್ಮ ತಯಾರಾಗಿ ನೀವು ನೋಡ್ಕೊಳ್ಳೋದು. ಯಾಕಂದ್ರೆ ಉಳಿದೆಲ್ಲ ನಾವು ನೋಡ್ಕೊಂಡ್ರಿ. ಯಾಕಂದ್ರೆ ದಿನಕ್ಕೆ ನಮಗೆಲ್ಲ ಮಾಡೋಲ್ಲ, ಹಿರಿಯರೆಲ್ಲ ಕೂಡಬೇಕು. ನಿಮ್ಮ ಕಷ್ಟ ಸುಖ ಪೊಲೀಸ್ ಸ್ಟೇಷನ್ ಹೋಗಿ ನಿಲ್ಬೇಕು, ತಹಸೀಲ್ದಾರ್ ಹೋಗಿ ನಿಲ್ಬೇಕು, ಡಿಆರ್ ನಿಲ್ಬೇಕು. ಎಲ್ಲ ಕೆಲಸ ಮಾಡೋ ಬಂದ್ ಬೇಡ ಅಂತಾರೆ. ಇಲ್ಲಾಂದ್ರೆ ಕೆಲಸ ಆಗಿಲ್ಲ ಯಾವ ಬೇಡ ಪಾಪ ಯಾಕೆ ಹೋಗ್ಬೇಕಂತಾರೋ. ಅದಕ್ಕೆ ದಯಮಾಡಿ ಹಿರಿಯರು ಎಲ್ಲ ಮೀಟಿಂಗ್ ಇವ್ರಿಗೂ ಹೇಳ್ಬಿಡಿ. ಗಟ್ಟಿಯಾಗಿ ಮುಂದಾದ 2022 ಯಾರು ನಗೋದಾಗಿ ಮುಂದೆ ನೋಡಿದಾರೋ ಈಗ ನೀವು ಗಟ್ಟಿಯಾಗಿ. ಯಾಕಂದ್ರೆ ಎಲ್ಲರೂ MLA ಆಗಬೇಕು ಆಸೆ ಇರ್ತೈತೆ. ಕಡೆಗೆ ದೇವರು ಯಾರು 2022 ಬಂದ್ರೆ ಅವರೇ ಟಿಕೆಟ್ ಸಿಗೋದ. ಅದಕ್ಕೆ ನೀವು ಕೆಲಸ ಮಾಡಿ. ಯಾಕಂದ್ರೆ ಈ ಕೆಲಸ ಮಾಡೋಕೆ ತಯಾರು ಮಾಡ್ತೀವಿ. ಯಾಕಂದ್ರೆ ಕೆಲಸ ಮಾಡಿದ್ರೆ ನಾವು ಹಂಗೆ ಹೋಗಿ ನಾವು MLA ಆಗ್ತದೆ, MP ಆಗ್ತದೆ ಆಗೋದಿಲ್ಲ. ದಯಮಾಡಿ ನೀವೆಲ್ಲರೂ ಹಿರಿಯರು ಕುಂತು ಕೆಲಸ ಮಾಡಿ. ನಿಮ್ಮ ಜೊತೆಗೆ ನಾವು ಇರ್ತೀವಿ. ಅವ್ರ ಕಷ್ಟ ಸುಖದಲ್ಲಿ ಜನ ಖಂಡಿತ ನಿಂತಾಗಂತಾರೆ. ಅದಕ್ಕೆ ತಾವು ದಯಮಾಡಿ ಎಲ್ಲರೂ ಇವತ್ತು ನಾವು ಗಟ್ಟಿಯಾಗಿ ಬಂದು ನಿಮ್ಮ ಜೊತೆ ಗಟ್ಟಿಯಾಗಿ ಇರ್ತೀವಿ. ಒಟ್ಟು ಅಪಪ್ರಚಾರ ಮಾಡಿ ಡಿಸಿಸಿ ಬ್ಯಾಂಕು ಶುರು ಮಾಡತ್ತಿ.
ಇವತ್ತು ನನಗೆ ಖುಷಿ ಆಯ್ತದ ರಾಮದುರ್ಗದಾಗ ಇಷ್ಟೊಂದು ಸಂಖ್ಯೆ ಅಂದ್ರೆ ಇವತ್ತಿಂದ ನಮ್ಮ ಹಾಲಿ ಮಾಜಿಗಳಿಗೆ ನೀರು ಹತ್ತೋದಿಲ್ಲ ಆಗಲಿ ನಮ್ಮ ಕೆಲಸ ನಾವು ಮಾಡೋದು ನಾವೇನು ಯಾರಿಗೆ ಈಗ ಮಾಡೋಲ್ಲ ಬೇಕಂದ್ರೆ ನಾವು ನಮ್ಮ ಸಂಘಟನೆ ನಮ್ಮ ಕೆಲಸ ನಮ್ಮ ಬೆನ್ನತ್ತಿರ ಬಂದು ನಾವು ಕಷ್ಟ ಅವ್ರ ಜೊತೆಗೆ ನಾವು ಎಲ್ಲವತ್ತ ಸಂದೇಶ ಕೊಡಕ್ಕೆ ನಾವು ಬಂದಿದ್ವಿ ನಿಮ್ಮ ಜೊತೆಗೆ ಇರ್ತೀವಿ ಹೊಸ ಸೊಸೈಟಿ ಹೆಲ್ಪ್ ಮಾಡ್ತೀವಿ ಅದ್ರ ಜೊತೆ ಯಾವ ಬಂದ್ರ ಬಗ್ಗೆ ನೇಕಾರ ಸಾಲ ಬಗ್ಗೆ ಹೇಳಿದಾರೋ ನೇಕಾರ ಸಾಲ ಹೆಚ್ಚು ಮಾಡಿ ಕೊಡ್ಬೇಕಂತ ಹೇಳಿ ಅದೊಂದು ನನ್ನ ಪ್ರಸ್ತಾವ ಕೊಟ್ಟಿದ್ದಾರೆ ಅದು ಖಂಡಿತವಾಗಿ ಅಧ್ಯಕ್ಷರು ಮಾತಾಡಿ ನೀವು ಕರೆಕ್ಟ್ ಆಯ್ತು ನೀವು ಖಂಡಿತ ಹೆಚ್ಚು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತೀವಿ ಅದ್ರ ಜೊತೆಗೆ ನಾವೆಲ್ಲ KMF ಎಲ್ಲ ಒಕ್ಕೂಟದಿಂದ ನಾವೆಲ್ಲ ಬಂದಿದ್ದೀವಿ ತಾವೆಲ್ಲ ಸೊಸೈಟಿ ನೋಡಾಡ್ತೀವಿ ಯಾಕಂದ್ರೆ ಮೊದಲು 4 ಹೆಂಗೆ ನೀವೆಲ್ಲ ಹೇಳ್ಬೇಕನ್ನೆಲ್ಲ ಯಾಕಂದ್ರೆ ಮೊದಲು 25 ದಿವಸ 30 ದಿವಸ ಎಲ್ಲ ಬಿಲ್ ಬರ್ತಿದ್ವು ಈಗ ಕರೆಕ್ಟಾಗಿ 10 ದಿವಸ ರೈತರಿಗೆ ಬಿಲ್ ಹೊಂದಿದ್ದಾವೆ ಹೇಳಿದ್ರು ಅದು ಕರೆಕ್ಟಾಗಿ 10 ದಿವಸ ನಿಮ್ಗೆ ಹಾಲಿ ಬಿಲ್ ಬರ್ತಾವೆ ಅಗದಿ ಚಲೋ ಮಾಡ್ತೀವಿ ಮುಂದಿನ ದಿನ ಅಂದ್ರೆ ಇನ್ನೂ ಭಾಳ ಹೆಚ್ಚಾಗಿ ಡೈಲಿ ಮಾಡ್ತೀವಿ ರಮೇಶ್ ಅಂಡಿಗೇರಿನೂ ಬರಬೇಕಾಯ್ತು ಅವ್ರು ಟೂರ್ ಹೋಗಿದಾರಲ್ಲ ದಿಲ್ಲಿಗೆ ಅದಕ್ಕೆ ಮುಂದಿನ ದಿನ ಅಂದ್ರೆ ಡೈರಿ ಮುಖಾಂತರ ಇನ್ನೂ ರೈತರಿಗೆ ಏನೇನು ಅನುಕೂಲ ಮಾಡಬೇಕು ಖಂಡಿತ ಫಿಕ್ಸ್ ಮಾಡಿದ್ದು ಕ್ಯಾನ್ಸಲ್ ಆಯಿತು ಈ ಡೇಟನ್ನ ನಾವು ಅನ್ನೋದ್ರಲ್ಲಿ ಈ ಡೇಟ್ ಕೊಟ್ಟು ನಾವು ಬರ್ತಾ ಹೇಳಿ ಆದರೆ 3 ದಿವಸ ನನಗೂ ಆಮೇಲೆ ಕಂಟ್ರೋಲ್ ಮಾಡಿ ಮಾತಾಡಕ್ಕೆ ಬರ್ತಾರೆ ಆದರೂ ನಿಮ್ಮ ರಾಮದುರ್ಗ ತಾಲೂಕು ಪ್ರೀತಿಗೋಸ್ಕರ ಬಂದಿದೆ ನಾನು ಮಾತಾಡಕ್ಕೆ ಪ್ರೀತಿ ವಿಶ್ವಾಸ ಸಂಬಂಧ ಇವತ್ತು ಎಷ್ಟಾದರೂ ನೀವು ಬರಬೇಕು ನಮ್ಗೆ ಭೇಟಿ ಆಗಬೇಕು ನಿಮ್ಮ ಆಶೀರ್ವಾದ ಬಂದಿದ್ದೀವಿ ಅದಕ್ಕೆ ಇವತ್ತಿನ ಈ ಸಮಾರಂಭದಲ್ಲಿ ಆಗಮಿಸಿ ವೇದಿಕೆ ಮೇಲೆ ಗೌರವಾನ್ವಿತ ಅನ್ನದಾತರಿದ್ದಾರೆ ಇದ್ದಾರೆ ದೊಡ್ಡದಾರೆ ಬೆಳವಣಿಗೆಯವರು ಭಾಳ ಯಾರ ಹೆಸರು ಯಾರು ಬೇಜಾರು ಮಾಡ್ಕೋಬೇಕು ಭಾಳ ಜನ ಅಂದರೆ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಅತಿಥಿಗಳೇ ರಾಮದುರ್ಗ ತಾಲೂಕಿನ ಆಗಮಿಸಿದಂಥ ಎಲ್ಲ ಸಹಕಾರಿ ಬಂಧುಗಳಿಗೆ ಮತ್ತೊಂದು ಸಲ ನಾನು DCC ಬ್ಯಾಂಕ್ ವೈಯಕ್ತಿಕವಾಗಿ ಅವ್ರಿಗೆ ಅನಂತ ಸ್ವಾಗತ ಬಯಸುತ್ತೇನೆ ನಾವೆಲ್ಲರೂ DCC ಬ್ಯಾಂಕ್ ವಿಚಾರದಲ್ಲಿ ಅಧ್ಯಕ್ಷರು ಅನ್ನಸಭೆಗಳು ಎಲ್ಲ ಬಹಳ ಸದಸ್ಯರಾಗಿ ಸಾಲ ಎಷ್ಟು ಕೊಡ್ತೀವಿ ಎಷ್ಟು ಲಾಭ ಆಗಿದೆ ಡಿಪಾಸಿಟ್ ಎಷ್ಟಾಗಿದೆ ಈ ವರ್ಷ ಎಷ್ಟು ಲಾಭ ಮಾಡ್ತಾರೆ ನಾನು ಬ್ಯಾಂಕಿಂಗ್ ವಿಷಯಕ್ಕೆ ಹೋದಾಗ ನೇರವಾಗಿ ಕೆಲವೊಂದು ವಿಚಾರ ನಾನು ಗಮನಕ್ಕೆ ತರ್ತೀನಿ ತಾವೆಲ್ಲರೂ ಒಂದ್ಸಲ DCC ಬ್ಯಾಂಕ್ ಚುನಾವಣೆ ಮೊದಲು ನಾವೆಲ್ಲರೂ ಬಂದು ಒಂದು ಕಲ್ಯಾಣ ಮಂಟಪದಾಗ ಸಭಾ ಮಾಡಿ ಚುನಾವಣೆ ಮಾಡ್ಕೊಂಡಾಗ ನಮಗೆಲ್ಲ ಗೊತ್ತಿತ್ತು ಆ ಚುನಾವಣೆ ಹೆಂಗೆ ಪ್ರಾರಂಭ ಆಗ್ತೈತಿ ಅವಾಗ ನಾವು ಗವರ್ನರ್ ಕ್ಯಾಂಡಿಡೇಟ್ ಮಾಡಿ ಇನ್ನೊಬ್ರು ನಮ್ಮ ವಿರೋಧ ಮತ್ತೊಂದು ಕ್ಯಾಂಡಿಡೇಟ್ ಮಾಡು ಚುನಾವಣೆ ನಡೀತು ಚುನಾವಣೆ ನಡೆದಾಗ ನಮ್ಮ ವಿರೋಧಿಗಳೆಲ್ಲ ಹೇಳ್ತಿದ್ರು ನಮ್ಮ ಕಿವಿ ಬೀಳ್ತಿದ್ರು ಇವೇನು ಕ್ಯಾಂಡಿಡೇಟ್ ನಿಲ್ಸಿದಾರೋ ಇವ್ರಿಗೆ ನಾಲ್ಕು ಮ್ಯಾಗ ಹೋಗಿ ಬೀಳಲ್ಲ ಅಂತಿರೋರು ಅದು 4 ನಿಮ್ಮಾಗಿ ಏನು ಹೊರೆ ಆಗ್ತದಲ್ಲ ವ್ಯವಹಾರ ಹೆಚ್ಚು ಮಾಡಿ ನಾವು ಲಾಭ ಗಳಿಸ್ತೇವೆ ಅಂದ್ರೆ ವ್ಯವಹಾರಗಳು ಹೆಚ್ಚು ಮಾಡಿ ಎಲ್ಲರಿಗೂ ಭೇಟಿ ಕೊಟ್ಟಿರ್ತೇವೆ ಅದನ್ನ ನೀವು ವ್ಯವಹಾರಗಳು ಯಾರೋ ಮಲ್ಟಿನ್ಯಾಷನಲ್ ಬ್ಯಾಂಕ್ ನ್ಯಾಷನಲ್ ಬ್ಯಾಂಕ್ ಅಥವಾ ಗ್ರೂಪ್ ಹೋಗಬಾರ್ದು DCC ಬ್ಯಾಂಕ್ ಸದಸ್ಯರು ಇದ್ದವರಿಗೆ ಎಲ್ಲ ನ್ಯಾಯಯುತವಾಗಿ ಎಲ್ಲ ಸಾಲಗಳು ಸಿಗಬೇಕಂದ್ರೆ ಒಂದೇ ಉದ್ದೇಶದಿಂದ ನಾವು ಮಾಡ್ತೀವಿ ಯಾಕಂದ್ರೆ ಬರೀ 5% ನಾವು ನೀವು ಡಿವಿಡೆಂಡ್ ಕೊಡ್ತಾ ಇದ್ದೀವಿ ಸುಮಾರು 300 ಕೋಟಿ ಮ್ಯಾಲ್ ನಮ್ಮಲ್ಲಿ ಈಗಾಗಲೇ ನೀವೆಲ್ಲರೂ ಕೂಡ ಶೇರ್ ಇಟ್ಟಿದೆ 5% ನಮ್ಮಲ್ಲಿ 5 ವರ್ಷವರೆಗೆ ಕೊಡ್ತಾ ಇದ್ದೀವಿ ಇದು 0% ಕೊಡ್ತಕ್ಕಂಥ ಸಾಲಗಳು ಇನ್ನು ಬೇರೆ ಸಾಲ ಏನಪ್ಪಾ ವಿಚಾರ ಮಾಡ್ತಿರ್ಬೋದು ಈಗ ರೈತರೆಲ್ಲರೂ ಬೇರೆ ಸಾಲ ಬೇಕಾದ್ರೆ ನಾವು ನ್ಯಾಷನಲ್ ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿ ಕ್ರೆಡಿಟ್ ಸೊಸೈಟಿಗಳಿಗೆ ಅಥವಾ ಅರ್ಬನ್ ಬ್ಯಾಂಕ್ ಹೋಗುವಂತ ಪರಿಸ್ಥಿತಿ ಬರ್ತದೆ ಅಥವಾ ನಾವು ಬಂದ 3 ತಿಂಗಳಲ್ಲಿ ನಾವಿರ್ಬೋದು ಸತೀಶ್ ಜಾರಕಿಹೊಳಿ ಬರ್ಜನ್ ಜಾರಕಿಹೊಳಿ ಅವರು
ಇವತ್ತು ಸೊಸೈಟಿ ಎಲ್ಲ ಸದಸ್ಯರಿಗೆ ಎಲ್ಲ ಕಾರ್ಮಿಕರಿಗೆ ಏನಾದರೂ ನ್ಯಾಯ ಕೊಡಬೇಕು. ಯಾಕಂದ್ರೆ ನಮ್ಮ ಸೊಸೈಟಿ 3 ಟೈಮ್ಸ್